ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಚಿನಿ ವಿಶ್ ಮಾಡಿ ಎಲ್ಲರಿಗೂ. ಚಿನಿ ಅಲ್ಲಿ ವಿಶ್ ಮಾಡಿ ಎಲ್ಲರಿಗೂ. ಅವನಿಗೆ ಮೂಡಿಲ್ಲ ಇವತ್ತು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಓಕೆ ಫ್ರೆಂಡ್ಸ್, ದೇವರು ಬೇಡ ನನಗೆ. ದೇವರು ನಿಮಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಹಣ ಆಸ್ತಿ ಸಂಪತ್ತು ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ. ಈ ವರ್ಷ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಹಾಗೆಯೇ ಹಳೇದೇನಿದೆ ಎಲ್ಲದನ್ನು ಮರೆತುಬಿಟ್ಟು ಈ ವರ್ಷ ಹ್ಯಾಪಿಯಾಗಿ ಖುಷಿಯಾಗಿ ಇರಿ ಅಂತ ಹೇಳ್ತೀನಿ. ಓಕೆನಾ? ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ ಫ್ರೆಂಡ್ಸ್, ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತಿನ ದಿನ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಆ ತಾಯಿ ದರ್ಶನನೂ ಕೂಡ ನಿಮಗೆ ಮಾಡಿಸ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾವು ಇದನ್ನು ನೈಟ್ ಸೆಲೆಬ್ರೇಷನ್ ಮಾಡಿದ್ದು. ನೈಟ್ 12 o'clock ನಾವು ಸೆಲೆಬ್ರೇಷನ್ ಮಾಡಿದ್ದು. ಪಾಪು ಮಲ್ಕೊಂಡ್ಬಿಟ್ಟಿದ್ದ, ಬಟ್ ಇಲ್ಲಿ ಸ್ವಲ್ಪ ಸೌಂಡಿಗೆ ಅವನು ಕೂಡ ಎದ್ಬಿಟ್ಟ. ಅವನು ಹೊರಗಡೆ ಕರ್ಕೊಬಂದ್ಬಿಟ್ಟು ಇಲ್ಲಿ ಅಂಕಲ್ಲು ಅವ್ರ ಫ್ಯಾಮಿಲಿ ಫುಲ್ಲು ಎಲ್ಲರೂ ಸೇರಿಕೊಂಡು ಈ ಥರ ಎಂಜಾಯ್ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನೈಟು ಹೋಗಿ ಬೇಗನೆ ಪಾಪುನ ಕರ್ಕೊಂಡು ಹೋಗ್ಬಿಟ್ಟು, ಅಷ್ಟೊತ್ತು ಮಿಡ್ನೈಟೆಲ್ಲ ಹೊರಗಡೆ ಕರ್ಕೊಬರೋದು ಚೆನ್ನಾಗಿರಲ್ಲ ಅಲ್ವಾ. ಸೊ ನಾನು ಒಳಗಡೆ ಬೇಗನೆ ಕರ್ಕೊಂಡ್ಬಂದು ಮಲಗಿಸ್ಬಿಟ್ಟೆ ಅವನ್ನ. ಸೊ ಅದಾದಮೇಲೆ ನಾನು ಮಾರ್ನಿಂಗ್ ಎದ್ದು ಮಾಮೂಲಿ ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಟೆಂಪಲಿಗೆ ಬಂದ್ವಿ, ಚಾಮುಂಡಿ ಬೆಟ್ಟಕ್ಕೆ. ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇದೆ ಅಂತ. ಅಂದರೆ ಫ್ರೆಂಡ್ಸ್, ಕಾಲು ಇಡಲಿಕ್ಕೆ ಜಾಗ ಇಲ್ಲ, ಅಷ್ಟು ರಶ್ಶು. ನೋಡಿ ಎಷ್ಟು ಕ್ರೌಡ್ ಇದೆ ಅಂದರೆ. ದೇವ್ರ ಹೊರ್ಗಡೆ ಅಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಆದರೆ ಹೆವಿ ರಶ್ ಇರೋದ್ರಿಂದ ನಮಗೆ ಒಳಗಡೆ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಕ್ಯೂ ಇತ್ತು. ಅಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇತ್ತು. ಒಂದು ಕಡೆ 100 rupees ಮತ್ತು ಇನ್ನೊಂದು ಸೈಡ್ 300 rupees. ಅಂದರೆ ಡೈರೆಕ್ಟಾಗಿ ಬಿಡ್ತಾರೆ ಅವರು ಒಳಗಡೆಗೆ ಡೈರೆಕ್ಟಾಗಿ. ಅಲ್ಲಿ ಹೋಗೋಣ ಅಂತಂದರೆ ಅಲ್ಲೂ ಆಗಲಿಲ್ಲ, ಅಲ್ಲೂ ಕೂಡ ತುಂಬ ಹೆವಿ ಕ್ಯೂ ಇತ್ತು. ಸೊ ಪಾಪು ಎತ್ಕೊಂಡು ನಾವು ಇಲ್ಲಂತೂ ಕ್ಯೂವಲ್ಲಂತೂ ನಿಂತ್ಕೊಂಡಂತೂ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾವು ಹೊರಗಡೆನೇ ಈ ಥರ ಇಲ್ಲೇ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಕೈ ಮುಕ್ಕೊಂಡು ಪಾಪು ಕೈ ಮುಗಿಸ್ಬಿಟ್ಟು ಹೊರಟ್ಬಿಟ್ವಿ ನಾವು. ಗೊತ್ತಲ್ಲ ನಿಮಗೇ, ಮಕ್ಕಳಿದ್ರೆ ಆ ಥರ ಆಗೋದಿಲ್ಲ. ಅದು ನಿಂತ್ಕೊಂಡು ಆ ಥರ ನಾವೇ ಆ ಕ್ರೌಡಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇನ್ನು ಮಕ್ಕಳನ್ನ ಎತ್ಕೊಂಡು, ಅದು ಸೆಕೆ ಬೇರೆ, ಹೆವಿ ಬಿಸಿಲು ಬೇರೆ ಇತ್ತು. ಇನ್ನು ಮಕ್ಕಳಂತೂ ಅಲ್ಲಿರಲ್ಲ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ನಾವಲ್ಲಿಂದ ಹೊರಟ್ಬಿಟ್ವಿ. ಅದ್ರ ಪಕ್ಕನೇ ಅಲ್ಲೇ ಟೆಂಪಲ್ ಪಕ್ಕನೇ ಇನ್ನೊಂದು ಟೆಂಪಲ್ ಇದೆ ನೋಡಿ. ಇದು ತುಂಬಾ ಚೆನ್ನಾಗಿದೆ ಇದು ಟೆಂಪಲ್ಲು. ಹೊರಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮೊದಲು ಇದು ಚಿಕ್ಕದಾಗಿತ್ತು, ಈಗ ಫುಲ್ಲು ಹೊರಗಡೆ ಎಲ್ಲ ಈ ಥರ ಎಲ್ಲ ಹೊರಗಡೆ ಗೇಟೆಲ್ಲ ಹಾಕ್ಬಿಟ್ಟು ಅಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಎತ್ಕೊಂಡು ಹೋಗ್ತಾನೆ, ಬಂದ್ಬಿಡು ಬೇಗ ಬೇಗ. ತಿರಿ ಇಲ್ಲಿ ಬಾ ಅಮ್ಮ, ಇಲ್ಲಿ ನೋಡಿ. ನನ್ನ ಮಗ ಅಂತೂ ಅಲ್ಲಿ ಯಾರೋ ಒಬ್ರು ಹೋಗ್ತಾಯಿದ್ರು, ಸುಮ್ಮನೆ ಬಾ ಅಂತ ಕರೆದ್ರು ಅಷ್ಟೇ. ಅವ್ರ ಜೊತೆ ಅವ್ರು ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರು ಯಾರು ಏನು ಅಂತಲೇ ಗೊತ್ತಿಲ್ಲ ಅವನಿಗೆ, ಸುಮ್ಮನೆ ಹೋಗ್ತಾ ಇದ್ದಾನೆ. ನಾವಂತೂ ಫುಲ್ಲು ನಗಾಡ್ತಾ ಇದ್ವಿ, ಅಲ್ಲೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಹಾಗೆಯೇ ಅಲ್ಲೆಲ್ಲ ಮುಗಿಸ್ಕೊಂಡು ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಮಾತ್ರ ಅಲ್ಲಿ ಪಕ್ಕದಲ್ಲೇ ಇದೆ ಟೆಂಪಲ್. ಓಕೆನಾ? ಅದನ್ನು ಮಿಸ್ ಮಾಡ್ಕೊಳ್ಬೇಡಿ, ತುಂಬ ಚೆನ್ನಾಗಿದೆ. ಹಾಗೆಯೇ ಅದೆಲ್ಲ ಮುಗಿಸ್ಕೊಂಡು, ಇದು ಬ್ಯಾಕ್ ಸೈಡ್ ವ್ಯೂ. ಇದು ನೋಡಿರ್ತೀರಾ, ನೋಡಿಲ್ಲದೆ ಇರೋರಿಗೆ ತೋರಿಸ್ತಾ ಇರೋದನ್ನ. ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ಚಾಮುಂಡಿ ಬೆಟ್ಟ, ಯಾರು ಮಿಸ್ ಮಾಡ್ಕೊಳ್ತಾರೆ ಹೇಳಿ? ಎಲ್ಲರೂ ಕೂಡ ಬಂದು ನೋಡಿರ್ತಾರೆ. ಓಕೆನಾ? ಹಾಗೆಯೇ ನೋಡಿ, ಇಲ್ಲಿ ತೋರಿಸ್ತಿದ್ದು ನೋಡಿ, ಅಲ್ಲದೇ 100 rupees ಕ್ಯೂ. ಅದು ಎಷ್ಟು ರಶ್ ಇತ್ತು ಅಂತಂದರೆ ಅಲ್ಲೂ ಕೂಡ ಆಗ್ತಿಲ್ಲ ನಿಂತ್ಕೊಳ್ಳೋಕೆ, ಅಷ್ಟು ರಶ್ ಇತ್ತು. ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪುಗೆ ಈ ಥರ ಒಂದು ಮ್ಯಾಜಿಕಲ್ ಕಾರ್ ತರೋಣ ಅಂತ ಶೋರೂಮ್ಗೆ ಹೋಗಿದ್ವಿ. ಅದನ್ನು ಕೂಡ ತೊಗೊಂಡು ಬಂದ್ವಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕಾರ್ ಅಂತಂದರೆ, ಅವನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾನೆ. ಹೇಳ್ತೀನಿ ಆರ್ಯ ಏನದು?
ಏನಿದು ಏನಿದು? ಬಾ ಮುಂದೆ ಬಾ, ಮುಂದೆ ಬಾ. ಚಿನಿಮಾ ಚಿನಿಮಾ ಬಾ ಮುಂದೆ ಬಾ. ಇಲ್ಲಿ ಆರ್ಯ ಹಲೋ. Are claps? Are claps? Chari claps? Claps? ಇಲ್ಲಿಮಾ ಅವನೇ ತಳ್ಕೊಂಡು ಬರ್ತಾವ ನೋಡು. ಚಿರಿ ನೋಡಿ ಫ್ರೆಂಡ್ಸ್, ಅವನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತ ಅಂದರೆ ಅದರಲ್ಲಿ ಮ್ಯೂಸಿಕ್ ಬೇರೆ ಬರ್ತಿತ್ತಲ್ವ, ಅವ್ನಿಗೇನೋ ಒಂಥರ ಖುಷಿ ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೆ, ಆ ಥರ ತಿರುಗಿಸೋಕ್ಕೆ. ನಾವು ಒಂದು ಟೈಮ್ ಅಷ್ಟೇ ಹೇಳ್ಕೊಟ್ಟಿದ್ದು ಅದನ್ನು, ಈ ಥರ ತಿರುಗಿಸು ಅಂತ, ಈ ಥರ ರೊಟೇಟ್ ಮಾಡಬೇಕು, ಟರ್ನ್ ಮಾಡಬೇಕು ಈ ಥರ ಅಂತ ಹೇಳ್ಕೊಟ್ಟಿದ್ವಿ ಅಷ್ಟೇ. ಅವನು ಅದನ್ನೇ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅಂತಂದರೆ. ಇದರಲ್ಲಿ ಕೆಳಗಡೆ ನೋಡಿ ಅದೊಂಥರ ಗೊಂಬೆ ಥರ ಕೊಟ್ಟಿದ್ದಾರೆ, ಅದು ಕೂಡ ಅಷ್ಟೇ ಲೈಟಿಂಗ್ಸ್ ಆಗಿರ್ಬೋದು. ತುಂಬ ಚೆನ್ನಾಗಿದೆ ಇದು ಕಾರು. ಈಗಿನ ಮಕ್ಕಳಿಗೆ ಇದೇ ಟ್ರೆಂಡ್ ಅಲ್ವಾ, ಇದೇ ಥರದ್ದು ಈಗ ತುಂಬಾ ಇನ್ನೂ ಬೇರೆ ಬೇರೆ ಥರ ಎಲ್ಲ ಬಂದಿದೆ. ಸೊ ಅವನಿಗೆ ಈ ಏಜಿಗೆ ಈ ಥರದ್ದು ಸಾಕು ಅಂತ ಇದನ್ನೇ ತೊಗೊಂಡು ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅವನಂತೂ ಫುಲ್ಲು ಅದ್ರ ಮೇಲೆ ಕೂತ್ಕೊಂಡು ಬರ್ತಾನೆ ಇಲ್ಲ, ಬಾ ಕೆಳಗಡೆ ಇಳಿ ಅಂತಂದರೂ ಕೂಡ ಇಳಿತಾನೆ ಇಲ್ಲ. ಅವನು ಸುಮ್ಮನೆ ಆಟಾಡ್ತಾ ಇದ್ದಾನೆ. ನಮಗಂತೂ ಅದು ಸೌಂಡು ಕೇಳಿ 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 ತಲೆ ನೋವು ಬರೋದೊಂದು ಬಾಕಿ ನಮಗೆ, ಅಷ್ಟು ಸೌಂಡ್ ಜಾಸ್ತಿ ಇತ್ತು. ಸೊ ನಾವೇನು ಮಾಡಿಬಿಟ್ವಿ ಅಂತಂದರೆ ಅದು ಕೆಳಗಡೆದು ಬ್ಯಾಟ್ರಿನ ತೆಗೆದ್ಬಿಟ್ವಿ. ಹೆವಿ ಸೌಂಡು, ಈ ಮೇಲ್ಗಡೆ ಒಂದು ರೈಮ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ ಅದಿರಲಿ, ಕೆಳಗಡೆ ಅದು ತುಂಬಾ ವಾಲ್ಯೂಮ್ ಜಾಸ್ತಿ ಬರ್ತಿತ್ತು. ಸೊ ಇದರಲ್ಲಿ ಅವರು ವಾಲ್ಯೂಮ್ ಕಮ್ಮಿ ಮಾಡೋದಾಗಲಿ ಇಲ್ಲ ಅಂತಂದರೆ ಮ್ಯೂಟ್ ಮಾಡೋದಾಗಲಿ ಆ ಥರ ಆಪ್ಷನ್ಸ್ ಏನೂ ಇಲ್ಲ ಇದರಲ್ಲಿ. ಸೊ ನಾವೇನು ಮಾಡಿದ್ವಿ, ಅದ್ರ ಕೆಳಗಡೆದು ಆ ಬ್ಯಾಟ್ರಿನ ತೆಗೆದ್ಬಿಟ್ವಿ. ಮೇಲ್ಗಡೆ ರೈಮ್ಸ್ ಅಂದರೆ ಸಾಕು ಅಂತ, ಯಾಕಂದರೆ ಅವನಂತೂ ಬರೀ ಹೋಗಿ ಅದನ್ನೇ ಪ್ರೆಸ್ ಮಾಡೋದು, ನಮಗಂತೂ ತಲೆ ನೋವು, ಹೆವಿ ಸೌಂಡ್ ಅದು. ಸೊ ನಾವೇನು ಮಾಡಿದ್ವಿ, ಅದನ್ನು ಬ್ಯಾಟ್ರಿ ತೆಗೆದ್ಬಿಟ್ವಿ. ಸೊ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ ಅಂತಂದರೆ, ಅವ್ನು ಪಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾನೆ ಆರಾಮಾಗಿ. ನೋಡಿ ಇದೆ ಎಷ್ಟು ಚೆಂದ ಅಲ್ವಾ ಮಕ್ಕಳು, ಅವ್ರ ಪಾಡ್ಗೆ ಅವ್ರು ಆಟಾಡ್ತಾ ಇದ್ದರೆ ಈ ಥರ ಎಲ್ಲ ಒಂಥರ ಚೆನ್ನಾಗಿರುತ್ತೆ. ನಾವು ಕೂಡ ಮಕ್ಕಳ ಜೊತೆ ಸೇರಿಕೊಂಡು ಮಕ್ಳ ಥರನೇ ಬೆರಿತೀವಿ, ನಾವು ಅವ್ರ ಥರನೇ ಆಟ ಆಡಲಿಕ್ಕೆ ನಾವು ಕೂಡ ಚಿಕ್ಕ ಮಕ್ಳ ಜೊತೆ ಚಿಕ್ಕ ಮಕ್ಳ ಥರನೇ ನಾವು ಆಟ ಆಡಬೇಕು ಅಲ್ವಾ. ಸೊ ತುಂಬ ಚೆನ್ನಾಗಿತ್ತು. ಮಕ್ಕಳು ಈ ಥರ ಖುಷಿಯಿಂದ ಇದ್ದರೆ ಎಷ್ಟು ಚೆಂದ ಅಲ್ವಾ, ಏನೋ ಒಂಥರ ಸಮಾಧಾನ ನೆಮ್ಮದಿ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ.
ಹಾಗೆಯೇ 2023ನಲ್ಲಿ ಯಾವುದೇ ಒಂದು ಕಹಿ ಘಟನೆಗಳಾಗಿದ್ರೂ ಅದನ್ನೆಲ್ಲ ಮರೆತುಬಿಟ್ಟು ನಾವು ಮುಂದೆ ಸಾಗೋಣ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.